ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈಗ ರಣಕಣ. ಕಾರಣ ಅಲ್ಪಸಂಖ್ಯಾತರು ಸಿಡಿದೆದ್ದಿರೋದು. ಅಲ್ಲಿ ಒಟ್ಟು 23 ಜನ ಬಂಡಾಯ ಅಭ್ಯರ್ಥಿಗಳಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅದರಲ್ಲಿ ಇವತ್ತು 11 ಜನ ವಾಪಸ್ ಪಡ್ಕೊಂಡ್ರು. ಪ್ರಮುಖವಾಗಿ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ವಾಪಸ್ ಪಡ್ಕೊಳ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿತ್ತು. ಸಾಯಂಕಾಲ 5 ಗಂಟೆಯವರೆಗೂ ಕೂಡ ಟೈಮ್ ಇತ್ತು. ಆದ್ರೆ ರಿಜ್ವಾನ್ ಹರ್ಷದ್ ಅವರು ಇವತ್ತು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾರೆ. ಆದ್ರೆ ಅದೆಲ್ಲವೂ ಕೂಡ ವಿಫಲ. ಸಾದಿಕ್ ಪೈಲ್ವಾನ್ ಅವರ ಹತ್ರ ಹೋಗೋದಕ್ಕೂ ಕೂಡ ಅವರ ಬೆಂಬಲಿಗರು ಮುಸ್ಲಿಮರು ಬಿಡದೇ ಇಲ್ಲ. ಹಂಗೆ ಗಲಾಟೆ ಮಾಡಿ ಜಗಳ ಮಾಡಿ ರಿಜ್ವಾನ್ ಹರ್ಷದ್ ಅವರನ್ನ ವಾಪಸ್ ಕಳಿಸ್ತಾರೆ. ಒಂದ್ ರೀತಿಯಲ್ಲಿ ದಾವಣಗೆರೆಯಲ್ಲಿ ಇವತ್ತು ಹೈಡ್ರಾಮವೇ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸಿಎಂ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ ನೋಡಿ. ಒಂದ್ ಕಡೆ ದಾವಣಗೆರೆಗೆ ಎಂಟ್ರಿ ಕೊಟ್ಟರು ಜಮೀರ್ ಅವರು. ಕಳೆದ ಕೆಲ ದಿನಗಳ ಹಿಂದೆ ಎಸ್ ಮಲ್ಲಿಕಾರ್ಜುನ್ ಅವರು ಹೇಳ್ತಾರೆ, ದಾವಣಗೆರೆಗೂ ಜಮೀರ್ ಅವ್ರಿಗೂ ಏನ್ ಕೆಲಸ, ಇಲ್ಲಿ ಯಾಕೆ ಇವ್ರು ಕಡ್ಡಿ ಅಲ್ಲಾಡ್ಸಕ್ ಬಂದವ್ರೆ ಅಂತ. ಆದ್ರೆ ನಿನ್ನೆ ಮೊನ್ನೆ ಹೇಳ್ತಾರೆ, ಜಮೀರ್ ಅವರು ಬರಬೇಕು ಕ್ಯಾಂಪೇನ್ಗೆ, ನನ್ನ ಮಗನ ಪರ ಅವರು ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿ. ಈಗೇನ್ ಮಾಡ್ತಾರೆ? ಯಾಕಂದ್ರೆ ಮುಸ್ಲಿಂ ಮತಗಳು ನಿರ್ಣಾಯಕ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳು ನಿರ್ಣಾಯಕ. ಸುಮಾರು 90,000ಕ್ಕಿಂತ ಹೆಚ್ಚು ಮುಸ್ಲಿಂ ವೋಟ್ಗಳಿದೆ. ಅಲ್ಲಿ ಸಾದಿಕ್ ಪೈಲ್ವಾನ್ ಅವರು ತಮ್ಮದೇ ಆದಂತಹ ವರ್ಚಸ್ಸನ್ನ ಹೊಂದಿರುವಂತಹ ಒಬ್ಬ ಮುಸ್ಲಿಂ ಮುಖಂಡರು. ಅದರ ಜೊತೆಗೆ ಶಾಮನೂರು ಶಿವಶಂಕರಪ್ಪ ಅವರ ಪಟ್ಟಾ ಶಿಷ್ಯರಾಗಿದ್ದಂಥವರು. ಮುಸ್ಲಿಮರಿಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಪ್ರಬಲ ಮುಸ್ಲಿಂ ಮುಖಂಡರು. ಇಂಥ ಒಬ್ಬ ನಾಯಕನನ್ನ ಮನವೊಲಿಸಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ತಾನೇ ಕೊಟ್ಟಿರೋದು. ಇಲ್ಲ, ನಾನು ಗೆಲ್ಲಿಸ್ಕೊಂಡು ಬರ್ತೀನಿ, ಕೊನೆ ಕ್ಷಣದಲ್ಲಿ ನೋಡಿ ಮ್ಯಾಜಿಕ್ ಆಗುತ್ತೆ ಅಂತ ಹೇಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಎಲ್ಲಾಯ್ತು ಮ್ಯಾಜಿಕ್ಕು? ಹಾಗಾದ್ರೆ ಇನ್ಯಾವ ಮ್ಯಾಜಿಕ್ ಮಾಡ್ತಾರೆ? ಈ ಬಗ್ಗೆ ಪ್ರೀತಮ್ ಸರ್ ಗಮನಿಸ್ತಾ ಇದ್ದೀವಿ. ನೆನ್ನೆನೂ ಕೂಡ ಈ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಮಾಡಿದ್ವಿ. ನೆನ್ನೆ ನೀವು ಹೇಳಿದ್ರಿ, ಪೂರ್ಣಿಮಾ ನಾಳೆ 5 ಗಂಟೆವರೆಗೂ ಕಾದ್ ನೋಡೋಣ, 5 ಗಂಟೆ ಮೇಲೆ ಒಂದು ಮ್ಯಾಜಿಕ್ ಆಗಬಹುದು ಅಂತ. ನಾವು ಕಾದ್ವಿ ಸರ್ ಬೆಳಗ್ಗೆಯಿಂದ. ಯಾವ ಮ್ಯಾಜಿಕ್ಕು ಆಗ್ಲಿಲ್ಲ. ಅಲ್ಲಿ ಹೋದವ್ರನ್ನ ಮುಗಿದು ಕಳಿಸಿದ್ರು ಮುಸ್ಲಿಮರು, ಮುಸ್ಲಿಂ ನಾಯಕರುಗಳು. ಬಹುಶಃ ಸಾದಿಕ್ ಪಾಷಾ ಒಬ್ಬರೇ ಆಗಿರ್ತಿದ್ರೆ ಮ್ಯಾಜಿಕ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಸಾದಿಕ್ ಪಾಷಾ ಒಬ್ಬರೇ ಆಗಿಲ್ಲ. ನಾವು ಇವತ್ತು ನಡೆದಿರೋಂಥ ಘಟನೆಗಳು, ಡೆವಲಪ್ಮೆಂಟ್ಗಳು ನೋಡಿದರೆ ಸಾದಿಕ್ ಪಾಷಾ ಅವರ ಬೆನ್ನ ಹಿಂದೆ ಇಡೀ ಮುಸ್ಲಿಂ ಸಮುದಾಯ, ನಾಟ್ ಓನ್ಲಿ ದಾವಣಗೆರೆ ದಕ್ಷಿಣ, ಎಂಟೈರ್ ಕರ್ನಾಟಕದ ಮುಸ್ಲಿಂ ಸಮುದಾಯ ಅವರ ಬೆನ್ನ ಹಿಂದೆ ತುಂಬ ಸ್ಟ್ರಾಂಗ್ ಆಗಿ ನಿಂತಾಗ ಕಾಣಿಸ್ತಾ ಇದೆ. ಹಾಗಾಗಿ ಅವರನ್ನು ಮನವೊಲಿಸಲಿಕ್ಕೆ ಕಾಂಗ್ರೆಸ್ ವಿಫಲ ಆಗಿದೆ. ದಿಸ್ ಈಸ್ ಗೋಯಿಂಗ್ ಟು ಬಿ ವೆರಿ ಟಫ್ ಬ್ಯಾಟಲ್ ಕಾಂಗ್ರೆಸ್ಗೆ. ಮುಖ್ಯವಾಗಿ ಮುಸ್ಲಿಮರಿಗೆ ನಿರ್ಣಾಯಕವಾದ ಯುದ್ಧ ಇದು. ಭವಿಷ್ಯದ ಪ್ರಶ್ನೆ. 1 ಸೀಟನ್ನು ಕೇಳಿದಾಗ ಕಾಂಗ್ರೆಸ್ ಕೊಡದಿದ್ದರೆ 30ರಿಂದ 32 ಸೀಟ್ಗಳನ್ನು ಗೆಲ್ಲುವಂಥ ತಾಕತ್ತಿರುವ ಮುಸ್ಲಿಂ ಸಮುದಾಯಕ್ಕೆ ಕರ್ನಾಟಕದಲ್ಲಿ ಮುಂದೇನಾಗಬೇಕು, ನಮ್ಮ ಅಸ್ತಿತ್ವ ಏನಾಗಬೇಕು ಅನ್ನೋಂಥ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತಹ ಒಂದು ಮಹಾಸಮರ ದಕ್ಷಿಣ ದಾವಣಗೆರೆ ಕ್ಷೇತ್ರ ಅಂತ ನನಗನ್ನಿಸ್ತಾ ಇದೆ. ಮುಸ್ಲಿಮರು ಇದನ್ನು ನಿರ್ಣಾಯಕವಾಗಿ ಪರಿಗಣಿಸಿದಂಗಿದೆ. ಹಾಗಾಗಿ ಕಾಂಗ್ರೆಸ್ಗೆ ನೀರು ಕೊಡಿಸ್ಲಿಕ್ಕೆ ಅವರು ರೆಡಿಯಾಗಿದ್ದಾರೆ. ಪೂರ್ಣಿಮಾ, ಎಕ್ಸಾಕ್ಟ್ಲಿ ಸರ್. ಯಾಕಂದ್ರೆ ನೆನ್ನೆ ನೀವು ಹೇಳ್ತಾ ಇದ್ರಿ, ಸಾದಿಕ್ ಪೈಲ್ವಾನ್ ಅವರೇನು ಪೂರ್ಣಿಮಾ ಬೇರೆಯವರಲ್ಲ, ಅವರು ಶಾಮನೂರು ಶಿವಶಂಕರಪ್ಪ ಅವರ ಪಟ್ಟಾ ಶಿಷ್ಯ. ಎಕ್ಸಾಕ್ಟ್ಲಿ. ಎಷ್ಟು ಪಟ್ಟಾ ಶಿಷ್ಯ ಅಂತ ಹೇಳಿದ್ರೆ, ಕೊನೆ ಕಾಲದಲ್ಲಿ ಹೇಳಿದ್ರಂತೆ ಶಾಮನೂರು ಶಿವಶಂಕರಪ್ಪ ಅವರು, ನನ್ನ ನಿಧನದ ನಂತರ ನಿನಗೆ ಸೀಟ್ ಬಿಟ್ಕೊಡ್ತೀನಿ, ಅಂದ್ರೆ ನೀನು ಅಭ್ಯರ್ಥಿ ಆಗುವಂತ ಹೇಳಿ. ಬಟ್ ಅದೆಲ್ಲಿ ಮಿಸ್ಕಮ್ಯುನಿಕೇಶನ್ ಆಯ್ತೋ ಏನಾಯ್ತೋ ಗೊತ್ತಿಲ್ಲ. ಕೊನೆಗೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಈಗ ಈ ಎಫೆಕ್ಟ್ ಇದರಿಂದ ಕಾಂಗ್ರೆಸ್ ಹೆಂಗ್ ಬಚಾವಾಗಬಹುದು ಅಂತ. ಇದು ಒಂದು ಮಿಸ್ಕಮ್ಯುನಿಕೇಶನ್ ಅಂತಲ್ಲ. ಒಂದು ಶಾಮನೂರು ಶಿವಶಂಕರಪ್ಪನವರು ತಾವು ಜೀವಂತವಾಗಿದ್ದಾಗ ಇದು ತಮ್ಮ ಕೊನೆಯ ಎಲೆಕ್ಷನ್, ನಾನು ಕೊನೆಯ ಬಾರಿ ಸ್ಪರ್ಧೆ ಮಾಡ್ತೀನಪ್ಪ, ಮುಂದೆ ನಿನಗೆ ಬಿಟ್ಟು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರಂತೆ. ಆದರೆ ಯಾವಾಗ ಒಂದು ಕ್ಷೇತ್ರವನ್ನು ಒಂದು ಫ್ಯಾಮಿಲಿ ಆಳಕ್ಕೆ ಸ್ಟಾರ್ಟ್ ಮಾಡುತ್ತೋ, ಪಾಳೆ ಪಟ್ಟಾಗಿ ಅದನ್ನು ಪರಿಗಣಿಸುತ್ತೋ, ಆಗ ಇಂಥದ್ದೆಲ್ಲ ಸಮಸ್ಯೆಗಳು ಸಹಜ. ಅಪ್ಪನಿಂದ ಮಗ, ಮಗನಿಂದ ಮೊಮ್ಮಗ, ಈ ರೀತಿ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಹೋಗಬೇಕು ಅಂತೇಳಿ ಯಾವಾಗ ಒಂದು ಫ್ಯಾಮಿಲಿ, ಅದು ಒಂದು ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಫ್ಯಾಮಿಲಿ ಮುಂದಾಗುತ್ತೋ ಇಂಥ ಒಂದು ಸಂದರ್ಭಗಳು ಎದುರಾಗುತ್ತೆ. ಆದರೆ ಒಂದು ಪಕ್ಷವಾಗಿ ಕಾಂಗ್ರೆಸ್ ಇಲ್ಲಿ ತುಂಬ ಜಾಣ್ಮೆಯಿಂದ ನಡ್ಕೋಬೇಕಿತ್ತು. ಅಪ್ಪ ಮಿನಿಸ್ಟರ್ ಇದ್ದಾರೆ,
ಅಮ್ಮ MP ಇದ್ದಾರೆ. ಈಗ ಮೊಮ್ಮಗನಿಗೆ ಟಿಕೆಟ್ ಕೊಡೋ ಅವಶ್ಯಕತೆ ಇರಲಿಲ್ಲ. ಒಂದು ಸಮುದಾಯವನ್ನು ಮನಸ್ಸನ್ನು ತಣಿಸುವಂಥ ಒಂದು ಅವಕಾಶ ಕಾಂಗ್ರೆಸ್ ಕೈಯಲ್ಲಿತ್ತು. ಆದರೆ ಅದನ್ನು ಎಡದಗಾಲಲ್ಲಿ ಒದ್ದಂಗೆ ಮಾಡಿದ್ದಾರೆ. ಇನ್ನೊಂದು 2 ವರ್ಷ ಕಾಂಗ್ರೆಸ್ನಿಂದ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟು ಮತ್ತೆ ಬೇಕಿದ್ರೆ ಶಾಮನೂರ್ ಫ್ಯಾಮಿಲಿಗೂ ಅಥವಾ ಬೇರೆ ಏನಾದರೂ ಸ್ಟ್ರಾಟಜಿ ಮಾಡ್ಬೋಯಿತು. ಬಟ್ ಈಗ ನನಗನ್ಸೋ ಪ್ರಕಾರ ಈ ದಾವಣಗೆರೆ ದಕ್ಷಿಣದ ಎಫೆಕ್ಟ್ ಕನಿಷ್ಠ ಒಂದು 25 ಕ್ಷೇತ್ರದ ಮೇಲೆ ಖಂಡಿತ ಆಗತ್ತೆ. ಹೌದು, ಹೇಳ್ತೀನಿ ಕೇಳಿ. ಮುಸ್ಲಿಮರು ಎಲ್ಲೆಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಇದ್ದಾರೆ ಅಂತವರು. ಬೆಂಗಳೂರಿಗೆ ಬಂದರೆ ಬೆಂಗಳೂರಿನಲ್ಲಿ ಪುಲಿಕೇಶಿ ನಗರ, ಚಾಮರಾಜಪೇಟೆ, ಶಿವಾಜಿನಗರ, ಸರ್ವಜ್ಞನಗರ, ಹೆಬ್ಬಾಳ 5 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಮುಸ್ಲಿಮರು ನಿರ್ಣಾಯಕ. ಅವರು ಒಟ್ಟಾಗಿ ಒಂದು ಬಾಕ್ಸ್ ಆಗಿ ವೋಟ್ ಮಾಡಿದರೆ ಅವರು ಪಕ್ಷೇತರರಾಗಿ ಮುಸ್ಲಿಮರು ನಿಂತುಕೊಂಡು ಕೂಡ ಗೆಲ್ತಾರೆ, MIM ಇಂದ ನಿಂತು ಕೂಡ ಗೆಲ್ತಾರೆ, ಕಾಂಗ್ರೆಸ್ ನಿಂತ್ಕೊಂಡು ಗೆಲ್ತಾರೆ. ಈವನ್ ಅವರು ಯಾವುದೋ ಒಂದು ಇದರಲ್ಲಿ BJP ಜೊತೆಗೆ ಚೆನ್ನಾಗಿ ಹಾಕ್ಕೊಂಡು BJPಯಿಂದ ಯಾರಾದರೂ ಮುಸ್ಲಿಂ ಕ್ಯಾಂಡಿಡೇಟ್ ನಿಂತರೂ ಕೂಡ ಅವ್ರು ಗೆಲ್ಲುವಂಥ ಸಾಧ್ಯತೆ ಅಲ್ಲಿದ್ದಾವೆ. ಅಷ್ಟು ಮುಸ್ಲಿಂ ಓಟ್ ಇದ್ದಾವೆ. ಅಲ್ಲೆಲ್ಲವೂ ಕೂಡ ಕನಿಷ್ಠ 35-45% ವೋಟ್ ಬ್ಯಾಂಕ್ ಮುಸ್ಲಿಮರದಿದೆ. ಮೈಸೂರಲ್ಲಿ ನರಸಿಂಹರಾಜ ಕ್ಷೇತ್ರ. ಕಲ್ಯಾಣ ಕರ್ನಾಟಕಕ್ಕೆ ಬಂದರೆ ಗುಲ್ಬರ್ಗ ಉತ್ತರ, ಬೀದರ್, ಬಸವ ಕಲ್ಯಾಣ, ಕಲಬುರಗಿ ದಕ್ಷಿಣ. ಇನ್ನು ಕರಾವಳಿಗೆ ಹೋದರೆ ಮಂಗಳೂರು ಅಸೆಂಬ್ಲಿ, ಉಳ್ಳಾಲ ಅಸೆಂಬ್ಲಿ ಎರಡರಲ್ಲೂ ಕೂಡ ಡಿಸಿಸಿವ್ ಫ್ಯಾಕ್ಟರ್. ಅವ್ರು ಯಾರು ಪರ ನಿಲ್ತಾರೆ ಅವರೇ ಗೆಲ್ತಾರೆ. ಇನ್ನು ನಾರ್ತ್ ಕರ್ನಾಟಕಕ್ಕೆ ಹೋದರೆ ಬೆಳಗಾವಿ ನಾರ್ತ್, ಹುಬ್ಳಿ ಧಾರವಾಡ ಈಸ್ಟು, ವಿಜಯಪುರ ಸಿಟಿ. ಈ ಕ್ಷೇತ್ರಗಳನ್ನು ಮುಸ್ಲಿಮರು ಯಾರ ಸಹಾಯ ಇಲ್ಲದೆ ಒಂದಾಗಿ ನಿಂತರೆ ಗೆಲ್ಲುವಂಥ ಎಲ್ಲ 100% ಚಾನ್ಸಸ್ ಅವರಿಗೆ ಇರುವಂಥದ್ದು. ಎಲ್ಲರೂ ಕೂಡ ಓಟ್ ಆಗಿದ್ದಾರೆ, 100% ಮುಸ್ಲಿಂ ಓಟ್ ಆಗಿದ್ರೆ. ಹಾಗಾಗಿ ಅವರಿಗೆ ಒಂದು ನಿರ್ಣಾಯಕವಾದ ಒಂದು ಸಿಚುವೇಶನ್ ಇದು. ರಾಜಕೀಯ ಭವಿಷ್ಯ ನಿರ್ಧರಿಸುವಂಥ ಒಂದು ಚುನಾವಣೆಯನ್ನು ಅವರು ದಕ್ಷಿಣ ಕ್ಷೇತ್ರವನ್ನು ಆರಿಸಿಕೊಂಡಿದ್ದಾರೆ. ಇಲ್ಲಿ ನಾವು ಇವತ್ತು ಸರ್ವೈವ್ ಆದರೆ, ನಾವು ಅಂದರೆ ಮುಸ್ಲಿಮರು ಈ ಕ್ಷೇತ್ರದಲ್ಲಿ ಸರ್ವೈವ್ ಆದರೆ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ಸಿಗೆ ಬೇರೆ ಆಪ್ಷನ್ಸ್ ಇರೋದಿಲ್ಲ. ಮುಂದಿನ ಇಲೆಕ್ಷನಲ್ಲಿ ನಾನು ಈ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದೀನಲ್ಲ ಅದ್ರ ಜೊತೆಗೆ ಇನ್ನೊಂದು 6 ಕಾನ್ಸ್ಟಿಟ್ಯೂನ್ಸಿನ ಬಾಯಿ ಮುಚ್ಚಿಕೊಂಡು ಮುಸ್ಲಿಮರ್ ಕ್ಯಾಂಡಿಡೇಟ್ಗೆ ಕೊಡಬೇಕಾಗತ್ತೆ. ಒಂದು ವೇಳೆ ಇಲ್ಲಿ ಮುಸ್ಲಿಮರು ಇವತ್ತು ಕೈ ಚೆಲ್ಲಿದ್ರೆ, ತಮ್ಮ ಈ ಒಗ್ಗಟ್ಟನ್ನು ಕೈ ಚೆಲ್ಲಿ ಕಾಂಗ್ರೆಸ್ ಪರವಾಗಿ ಮತ್ತೆ ನಿಂತರೆ ಅವರ ಮನಸ್ಸಲ್ಲಿ ಏನೋ ಒಂದು ಆಕ್ರೋಶ ಇದೆಯಲ್ಲ, ಕಾಂಗ್ರೆಸ್ ನಮ್ಮನ್ನು ಬೆಳೆಸ್ಕೊಂಡು ಬಿಸಾಕ್ತಾರೆ, ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡ್ತಾರೆ, ಆದರೆ ಟಿಕೆಟ್ ಕೊಡಬೇಕು, ಸೀಟ್ ಕೊಡಬೇಕು ಅಂತ ಬಂದಾಗ ನಮಗೆ ಅನ್ಯಾಯ ಮಾಡ್ತಾರೆ, ದ್ರೋಹ ಮಾಡ್ತಾರೆ ಅನ್ನೋಂಥ ಒಂದು ಆಕ್ರೋಶ ಇದೆಯಲ್ಲ, ಆ ಆಕ್ರೋಶವನ್ನು ಮತ್ತೆ ಹೊಟ್ಟೆಗೆ ಹಾಕೊಂಡು ಈ ಬಾರಿ ಮತ್ತೆ ಕಾಂಗ್ರೆಸ್ಗೆ ನಿಂತರೆ ಇಷ್ಟು ಸೀಟ್ಗಳು ಕೂಡ ಕೈ ಜಾರದ ಹಾಗೆ. ಕರೆಕ್ಟ್. ಇದನ್ನು ಮುಸ್ಲಿಂ ಕಮ್ಯುನಿಟಿ ಅರ್ಥ ಮಾಡಿಕೊಂಡ ಹಾಗೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಪೂರ್ಣಿಮಾ, ಅಹಿಂದ ನಾಯಕರು CM ಸಿದ್ದರಾಮಯ್ಯ ಹೋಯ್ತು, ಓನ್ಲಿ ಹಿಂದ ಅಷ್ಟೇ ಬಾಕಿ ಆಗಿರೋದು. ಅಲ್ಲ, ಈಗ ಏನು ಅಲ್ಲಿ ಚಿತ್ರಣ ಈಗ ಎಷ್ಟರ ಮಟ್ಟಿಗೆ ಬದಲಾಗಬಹುದು ಅಂತ ಸರ್? ಯಾಕಂದ್ರೆ ಸುಮಾರು ಒಂದು 85-90 ಸಾವಿರ ಮುಸ್ಲಿಂ ಓಟ್ಗಳಿದೆ ದಾವಣಗೆರೆ ದಕ್ಷಿಣದಲ್ಲಿ. ಇಲ್ಲಿ ಸಾದಿಕ್ ಪೈಲ್ವಾನ್ ಅವರು, ಅದರ ಜೊತೆಗೆ SDPI ಇಂದ ರಿಯಾಜ್ ಕೊಡ್ಲಿಪೇಟೆ ಅವರು ಕೂಡ ಆ ಭಾಗದಲ್ಲಿ ಪ್ರಬಲ ನಾಯಕರಾಗಿದ್ದಾರೆ. ಸೊ ಅವರು ಕೂಡ ನಾಮಪತ್ರ ಇಲ್ಲಿ ವಾಪಸ್ ತಗೊಂಡಿಲ್ಲ. ಅದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಇಲ್ಲಿ ಮೈನಸ್ ಆಗುತ್ತೆ, ಈಗೇನು ಮಾಡುತ್ತೆ, ಇದು BJPಗೆ ಯಾವ ರೀತಿ ಪ್ಲಸ್ ಆಗಬಹುದು ಏನು ಅಂತ ಹೇಳಿ? ಇಲ್ಲ, ನನಗೆ ಇಲ್ಲಿ ರಿಯಾಜ್ ಕೊಡ್ಲಿಪೇಟೆಯವರ ಕಂಟೆಸ್ಟೆಂಟ್ ಏನಿದೆ ಅದು ಅಂಥ ದೊಡ್ಡ ಪರಿಣಾಮ ಬೀರಲಿಕ್ಕಿಲ್ಲ. ಬೆಂಗಳೂರು, ಕ್ಷಮಿಸಿ, ದಾವಣಗೆರೆ ದಕ್ಷಿಣದಲ್ಲಿ ಅವರು ಹಾಸನ ಜಿಲ್ಲೆಯಿಂದ, ಸಕಲೇಶಪುರ ಭಾಗದಿಂದ ಬಂದವರು. ಹಾಗಾಗಿ ಅಲ್ಲಿ ದಾವಣಗೆರೆ ಹೋಗಿ ಮ್ಯಾಜಿಕ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಆದರೆ ಹುಬ್ಳಿ ಆ ಕಡೆ ಹೋದಾಗ SDPIಗೆ ಸ್ವಲ್ಪ ಬೇಸ್ ಇದೆ. ಹುಬ್ಳಿ ನಗರ ಪಾಲಿಕೆಯಲ್ಲಿ ನೋಡಿದ್ವಿ ನಾವು, ಬೆಳಗಾಂ ನಗರ ಪಾಲಿಕೆ ನೋಡಿದ್ವಿ. SDPI ಒಂದು ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದೆ. ಆದರೆ ದಾವಣಗೆರೆಯಲ್ಲಿ ಆ ಬೇಸ್ ಕ್ರಿಯೇಟ್ ಆದಂಗಿಲ್ಲ. ಬಟ್ ಪೈಲ್ವಾನ್ ವಿಚಾರ ಹಾಗಲ್ಲ. ಅವರು ಜಸ್ಟ್ ಒಂದು ಪಕ್ಷೇತರ ಅಭ್ಯರ್ಥಿ ಆಗಲಿ ಅಥವಾ ಬಂಡಾಯ ಅಭ್ಯರ್ಥಿ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಈಸ್ ಎ ಮಾಸ್ ಲೀಡರ್ ಆಫ್ ಮುಸ್ಲಿಮ್ಸ್. ಅದು ತುಂಬ ನೋಡಬೇಕಾಗಿತ್ತು. ರಿಯಾಜ್ ಕೊಡ್ಲಿಪೇಟೆ ಅಥವಾ ಅಹಮದ್ ಅಶ್ರಫ್ ಈ ಥರ ಯಾವುದೇ XYZ ಲೀಡರ್ಸ್ ಯಾರಾದರೂ ನಿಂತರೂ ಕೂಡ ಈ ಮಟ್ಟಿಗೆ ಮುಸ್ಲಿಮರು ಬ್ಯಾಕಪ್ ಮಾಡ್ತಾರೆ ಅಂತ ನನಗೆ ಹೇಳೋಕ್ಕಾಗಲ್ಲ. ಬಟ್ ಸಾದಿಕ್ ಪಾಷಾ ಏನಿದ್ದಾರೆ ಅವರಿಗೆ ದಾವಣಗೆರೆ ದಕ್ಷಿಣ ಮತ್ತು ದಾವಣಗೆರೆ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಬ್ಯಾಕಪ್ ಇದೆ. ಈಸ್ ಎ ಕಮ್ಯುನಿಟಿ ಲೀಡರ್ ಆಗಿ ಗುರುತಿಸ್ಕೊಂಡವರು. ನಾಟ್ ಓನ್ಲಿ ಪೊಲಿಟಿಕಲ್ ಲೀಡರ್ ಅಲ್ಲ, ಅವರು ಕಮ್ಯುನಿಟಿ ಲೀಡರ್ ಆಗಿ, ಮುಸ್ಲಿಂ ಕಮ್ಯುನಿಟಿ ಲೀಡರ್ ಆಗಿ ಶಕುರಾನ್ ಅಂತ ಒಂದು ಪ್ರೋಗ್ರಾಮ್ ಮಾಡಿಕೊಂಡು ಬಹಳಷ್ಟು ಜನ ಬಡಬಗರಿಗೆ ದಾನ ಮಾಡಿಕೊಂಡು, ಮದುವೆಗಳನ್ನು ಮಾಡಿಸ್ಕೊಂಡು, ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿಕೊಂಡವರು ಒಂದು ಪೊಲಿಟಿಕಲ್ ಆಂಬಿಷನ್ಸನ್ನು ಬಿಟ್ಟು ಸಮುದಾಯ ಏಳಿಗೆ ಆಗಬೇಕು, ಸಮುದಾಯ ಉದ್ಧಾರ ಆಗಬೇಕು ಅಂತಲೇ ಹೋರಾಟ ಮಾಡ್ಕೊಂಡು ಬಂದವರು. ಅದಕ್ಕೋಸ್ಕರ ಅವರು ತಮ್ಮ ಜೀವನವನ್ನೇ ತೆಗೆದವರು. ಈ ವಯಸ್ಸು ತನಕ ಅವ್ರು ಕಾದಿದ್ದಾರೆ ಒಂದು ರಾಜಕೀಯ ಅಧಿಕಾರ ಬೇಕು ಅಂತೇಳಿ. ಶಾಮನೂರು ಶಿವಶಂಕರಪ್ಪನವರು ಇರೋ ತನಕ ಕೂಡ ಅವರು ತುಂಬ ತಲೆ ಕೆಡಿಸ್ಕೊಂಡಿಲ್ಲ. ಒಂದು ಮಾತು, ರಾಮನಿಗೆ ಹನುಮಂತ ಇದ್ದ ಹಾಗೆ ಶಾಮನೂರು ಶಿವಶಂಕರಪ್ಪನಿಗೆ ಪೈಲ್ವಾನ್ ಅವರಿದ್ದರು. ಅಪ್ಪಾಜಿ ಮಾತು ಕೇಳಿಕೊಂಡು ನಾನು ಇದ್ದೆ ಅನ್ನೋಂಥ ಒಂದು ಮಾತು, ಅವರ ಭಾವನೆ, ಅವರ ಕಣ್ಣೀರಲ್ಲಿ ನಾವು ಕಾಣಿಸ್ತಾ ಇದೆ. ಇವತ್ತು ಅಪ್ಪಾಜಿ ಇಲ್ಲದಂಥ ಕ್ಷೇತ್ರದಲ್ಲಿ ನಾನು ಹೋಗಬೇಕು ಅಂದಾಗ ಅದಕ್ಕೆ ಮತ್ತೆ ಅಪ್ಪಾಜಿಯ ಫ್ಯಾಮಿಲಿ ಅಡ್ಡ ಆಗತ್ತೆ. ನಾವು ನಂಬಿಕೊಂಡು ಬಂದಂಥ ಕಾಂಗ್ರೆಸ್ ನಮಗೆ ದ್ರೋಹ ಬಗೆಯುತ್ತೆ. ನಾವು ಓಟ್ ಹಾಕ್ಕೊಂಡು ಬಂದಂಥ ಕಾಂಗ್ರೆಸ್ ನಮಗೆ ಒಂದು ಟಿಕೆಟ್ ಕೊಡೋಕ್ಕೆ ಇಷ್ಟೆಲ್ಲ ಚಿಲ್ಲರೆ ರಾಜಕಾರಣ ಮಾಡುತ್ತೆ ಅಂತ ಅಂದಾಗ
ಸಹಜವಾಗಿ ನೋವಾಗುತ್ತೆ ಯಾರಿಗಾದರೂ. ಆ ನೋವು ಇವತ್ತು ಕಾಣಿಸ್ತಾ ಇದೆ. ಅದು ಕೇವಲ ಸಾದಿಕ್ ಪೈಲನ್ ಅವರ ವಿಷಯದಲ್ಲಿ ಅಷ್ಟೇ ಅಲ್ಲ, ಇಡೀ ಮುಸ್ಲಿಂ ಸಮುದಾಯದಲ್ಲಿ ಆ ನೋವು ಕಾಣಿಸ್ತಿದೆ. ಇವತ್ತು ಜಮೀರ್, ವಿಶ್ವದರ್ಶನ್ ಎಲ್ಲರೂ ಕೂಡ ಹೋದರು ಹೌದು, ದಾವಣಗೆರೆಗೆ ಹೋಗಿ ಕನ್ವಿನ್ಸ್ ಮಾಡೋಣ ಅಂತ. ಆದರೆ ಮುಸ್ಲಿಂ ಸಮುದಾಯದ ಎಲ್ಲ ಯುವಕರು ಮನೆಯ ಸುತ್ತ ಕೋಟೆ ಕಟ್ಟಿ ನಿಂತು ಯಾರನ್ನು ಕೂಡ ಒಳಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ನೀವು ಬರಲೇಬೇಡಿ, ನೀವು ಮಾತಾಡಲೇಬೇಡಿ, ಟಿಕೆಟ್ ಕೊಡ್ಸೋಕ್ಕಾಗದ ನಾಯಕರು ನೀವು, ನಿಮ್ಮ ಕೈಲಾಗದವ್ರು ನೀವು. ನಿಮಗೊಂದು ಮುಸ್ಲಿಂ ಸಮುದಾಯದ ಹಿತಾಸಕ್ತಿಯನ್ನು ನೀವು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಮುಸ್ಲಿಮರ ಜೊತೆ ಮಾತುಕತೆಗೆ ಮಾಡೋ ಅವಶ್ಯಕತೆ ಇಲ್ಲ, ಬರಬೇಡಿ, ಇಲ್ಲಿ ಹೋಗ್ಬಿಡಿ, ನಮ್ಮ ಇದನ್ನು ನಾವು ನೋಡ್ಕೋತೀವಿ, ಪೈಲವನವ್ರನ್ನ ಹಿಂಗೆ ಗೆಲ್ಸ್ಕೊಂಡು ಬರ್ಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತೇಳಿ ಆಕ್ರೋಶ